ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಎಂಥ ವಿಚಿತ್ರವಾದಂಥ ಪ್ರಪಂಚದಲ್ಲಿ ನಾವಿದ್ದೀವಿ ನೋಡಿ. 100ಕ್ಕೆ 100ರಷ್ಟು ತೋರಿಕೆಯ ಜೀವನ ನಮ್ಮದು. ಪ್ರತಿ ಹಂತದಲ್ಲಿಯೂ ತೋರಿಕೆ, ಹಾವಭಾವದಲ್ಲಿ ತೋರಿಕೆ, ಮಾತಿನಲ್ಲಿ ತೋರಿಕೆ, ನಡೆಯಬಹುದಾದ ಯೋಜನೆಗಳ ಕುರಿತು ನಡೆಯುವುದಕ್ಕಿಂತ ಮುಂಚೆ ಹೇಳಿಕೊಳ್ಳುವಂಥ ಹಪಹಪಿ, ಸಂತೋಷವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಂಚಿಬಿಡಬೇಕು ಎನ್ನುವಂಥ ಧಾವಂತ. ಇದು ಒಳ್ಳೆಯದ? ಅದು ಇವತ್ತು ಚರ್ಚೆಗೆ ಇಟ್ಕೊಂಡಿರುವಂಥ ವಿಷಯ. ಇವತ್ತಿನ ತೋರಿಕೆಯ ಪ್ರಪಂಚದಲ್ಲಿ, ಸೋಷಿಯಲ್ ಮೀಡಿಯಾ ಕಾಲದಲ್ಲಿ, ಸಾಮಾಜಿಕ ಜಾಲತಾಣದ ಸಂಪೂರ್ಣ ದಾಸರಾಗಿರುವ ಹೊತ್ತಿನಲ್ಲಿ ನಾನು ಹೇಳ್ತಿರುವ ಮಾತು 100ಕ್ಕೆ 100ರಷ್ಟು ಪ್ರಸ್ತುತ, ಸಕಾಲಿಕ ಮತ್ತು ನೀವು ಪಾಲಿಸಲೇಬೇಕಾದಂಥ, ನಾವು ನೆಮ್ಮದಿಯಿಂದ ಇರಬೇಕು ಅಂದರೆ ಪಾಲಿಸಲೇಬೇಕಾದಂಥ ನಿಯಮ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಎಷ್ಟೋ ಸಂದರ್ಭದಲ್ಲಿ ಇನ್ನೂ ನಾವು ಸಾಧಿಸಿಯೇ ಇರೋದಿಲ್ಲ. ಅದಕ್ಕಿಂತ ಮುಂಚೆ ಊರು ತುಂಬ ಅದರ ಸುದ್ದಿಯನ್ನು ಹರಡಿಬಿಟ್ಟಿರ್ತೀವಿ. ಅದು ಆಗತ್ತೋ ಇಲ್ಲೋ ಎನ್ನುವುದರ ಬಗ್ಗೆ ನಮಗೇ ಖಚಿತತೆ ಇಲ್ಲ. ಆದರೆ ಅದರ ಕುರಿತಾದಂಥ ಚರ್ವಿತೆ ಚರ್ವಣವನ್ನು ಎಲ್ಲ ಕಡೆ ಮಾಡಿಬಿಟ್ಟಿರ್ತೀವಿ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಡ್ರೆಸ್ಸನ್ನು ಎಲ್ಲರೂ ನೋಡಲಿ ಅಂತ ಭಾವಿಸ್ತೀವಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಸಮಾರಂಭದಲ್ಲಿ ಹೋದಾಗ ತೋರಿಸ್ತೀವಿ. ಅಕ್ಕಪಕ್ಕದವರು ಯಾಕೆ ಡ್ರೆಸ್ ಚೆನ್ನಾಗಿದೆಯಲ್ಲ ಅನ್ನಲಿಲ್ಲ ಅಂತಂದರೆ ಬೇಸರ ಪಟ್ಕೋತೀವಿ. ಕೇಳಲೇ ಇಲ್ಲ ನೋಡೋರು ಅಂತ. ಇಷ್ಟು ಒಳ್ಳೆಯ ಜುಮ್ಕಿ ಹಾಕ್ಕೊಂಡಿದ್ದೀನಿ, ಇಷ್ಟು ಒಳ್ಳೆಯ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ, ಈ ಎಡಗಂಡ್ಲೆ ನೋಡಿದರೆ ವಿನ ಯಾವಾಗ ತೊಗೊಂಡೆ ಅಂತ ಯಾರೂ ಕೇಳಲಿಲ್ಲ ಅಂತ ವ್ಯಾಲಿಡೇಷನ್, ಸ್ವೀಕೃತಿಗಾಗಿ ಆಶಿಸ್ತೀವಿ. ನೋಡಿ, ಇಷ್ಟು ಒಳ್ಳೆಯ ಸೀರೆ, ಇಷ್ಟು ಕಾಸ್ಟ್ಲಿ ಸೀರೆ ಉಟ್ಕೊಂಡು ಹೋಗಿದ್ದೀನಿ, ಆದರೂ ಕೂಡ ಯಾರೂ ಕೂಡ ಒಬ್ಬರೇ ಸೀರೆ ಚೆನ್ನಾಗಿದೆ ಅಂತ ಹೇಳಲಿಲ್ಲ ಅಂತ ಇನ್ನಿಲ್ಲದ ಹಾಗೆ ಬೇಸರ ಪಟ್ಕೋತೀವಿ. ಅಂದರೆ ಒಟ್ಟಿನಲ್ಲಿ ಮನುಷ್ಯನ ಸ್ವಭಾವ ಏನು? ಎಲ್ಲವನ್ನೂ ತೋರಿಸಿಕೊಳ್ಳಬೇಕು ಎನ್ನುವಂಥ ಧಾವಂತ, ತನ್ನ ಖುಷಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಸಂತೋಷ ಇತರರಿಗೆಲ್ಲ ಹಂಚಿಬಿಡಬೇಕು ಅನ್ನುವಂಥ ಹಪಹಪಿ. ಇದರ ಫಲಶ್ರುತಿ ಏನು? ಇದರ ಫಲಶ್ರುತಿ ಏನು ಅಂತಂದರೆ ದೃಷ್ಟಿ ಬಿದ್ದುಬಿಡ್ತು, ನಜರ್ ಬಿದ್ದುಬಿಡ್ತು ಅಂತ ಹೇಳ್ಕೊಂಡು ಓಡಾಡುವ ಮನಸ್ಥಿತಿ. ವಾಸ್ತವವಾಗಿ ಏನಿದು ಹಾಗಾದರೆ? ಯಾವಾಗ ಮನುಷ್ಯ ಈ ರೀತಿ ಹೇಳಿಕೊಳ್ಳಲಿಕ್ಕೆ ಶುರು ಮಾಡ್ತಾನೆ? ಯಾವಾಗ ತೋರ್ಪಡಿಸಿಕೊಳ್ಳುವ ಮನಸ್ಥಿತಿ ಬರುತ್ತೆ? ಯಾವಾಗ ವ್ಯಕ್ತಿ ತನ್ನೊಳಗೆ ತಾನು ಖಾಲಿ ಅನ್ನುವಂಥ ಭಾವ ಇದೆಯೋ, ಯಾವಾಗ ತನ್ನ ಖುಷಿಯ ಬಗ್ಗೆ ತನಗೆ ಖಚಿತತೆ ಇಲ್ವೋ, ನಾನು ಖುಷಿ ಪಡ್ತಾ ಇರೋದು ನಿಜಾನ ಹೌದಾ ಅಲ್ವಾ ಅನ್ನೋದನ್ನು ವ್ಯಾಲಿಡೇಟ್ ಮಾಡ್ಕೊಳ್ಳಿಕ್ಕೆ, ಖಚಿತಪಡಿಸಿಕೊಳ್ಳಿಕ್ಕೆ ಮನುಷ್ಯ ಅದನ್ನು ಪ್ರಪಂಚದ ಎದುರಿಗೆ ಹೇಳುವ ಪ್ರಯತ್ನ ಮಾಡ್ತಾನೆ. ಮತ್ತೊಂದು ಸಲ ಮನನ ಇಟ್ಟು ಕೇಳಿ, ಮನುಷ್ಯ ಯಾವಾಗಲೂ ತನ್ನ ಖುಷಿ ಹೌದಾ ಅಲ್ಲೋ ಅನ್ನುವಂಥ ಖಚಿತತೆಗೋಸ್ಕರ ಇತರರ ಎದುರಿಗೂ ತೋರ್ಪಡಿಸಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾನೆ. ಎದುರಿಗಿದ್ದವ್ರು ಏನಂತಾರೆ? ವಾವ್, ತುಂಬ ಚೆನ್ನಾಗಿದೆ ನಿಮ್ಮ ಡ್ರೆಸ್ಸು ಅಂತಾರೆ. ಮನಸಾರೆ ಅಂದಿರ್ತಾರ? ಖಂಡಿತವಾಗಿ ಮನಸಾರೆ ಅಂದಿರೋದಿಲ್ಲ. ದೃಷ್ಟಿ ಯಾವತ್ತೂ ದೋಷಪೂರಿತ ಆಗಿಲ್ಲದೆ ಇರುವ ಸಾಧ್ಯತೆಗಳು ತುಂಬ ಕಡಿಮೆ. ಈ ಸಮಾಜ ನಾವು ಅಂದುಕೊಂಡಷ್ಟು ಕೋಮಲವಾಗಿಲ್ಲ, ನಾವು ಅಂದುಕೊಂಡಷ್ಟು ಮುಗ್ಧವಾಗಿಲ್ಲ, ನಾವು ಅಂದುಕೊಂಡಷ್ಟು ಮಾನವೀಯ ನೆಲೆಗಟ್ಟಿನಲ್ಲಿ ಉದ್ಭವಿಸಿರುವುದಲ್ಲ. ಇಲ್ಲಿ ಎಲ್ಲ ಥರದ ಜನರಿದ್ದಾರೆ. ದೋಷಪೂರಿತ ಕಣ್ಣುಗಳವರಿದ್ದಾರೆ, ಅಸೂಯಾಪರರಿದ್ದಾರೆ, ತಮ್ಮ ಜೊತೆ ತುಲನೆ ಮಾಡಿಕೊಳ್ಳುವಂಥವರಿದ್ದಾರೆ, ಕರುಬುವವರಿದ್ದಾರೆ, ಶಾಪ ಹಾಕುವವರಿದ್ದಾರೆ, ಮತ್ಸರ ಪಡುವವರಿದ್ದಾರೆ. ಎಲ್ಲ ರೀತಿಯ ಜನರ ಮಧ್ಯೆ ನಾವು ನಮ್ಮ ಬದುಕನ್ನು ತೋರ್ಪಡಿಕೆಗೆ ಇಟ್ಟಿರ್ತೀವಿ. ಎದುರಿಗಿದ್ದ ವ್ಯಕ್ತಿ ಏನಂತಾರೆ? ಏನು ನೆಕ್ಲೆಸ್ ಅಷ್ಟೊಂದು ಚೆನ್ನಾಗಿದೆ, ಎಷ್ಟಾಯ್ತಮ್ಮ? 3.5 ಲಕ್ಷ ಅಂತ. 3.5 ಲಕ್ಷನ? ತುಂಬ ಚೆನ್ನಾಗಿದೆ, ಒಂದು 5-6 ಲಕ್ಷ ಇದ್ದಾಗ ಕಾಣುತ್ತೆ. ನೀವೇನು ತಿಳ್ಕೊತೀರಿ ಅಂದರೆ ತುಂಬ ಖುಷಿ ಪಟ್ಟಿದ್ದಾರೆ ಅವರು ಅಂತ ತಿಳ್ಕೊತೀರಿ. ವಾಸ್ತವವಾಗಿ ಅವರು ತಮ್ಮ ಜೊತೆ ನಿಮ್ಮನ್ನು ತುಲನೆ ಮಾಡಿಕೊಂಡಿರ್ತಾರೆ. ನೋಡು, ನನ್ನೆದುರಿಗೆ ಮೊನ್ನೆ ಹರಕೆ ಸೀರೆ ಉಟ್ಕೊಂಡು ಓಡಾಡ್ತಿದ್ಲು, ಇವಳು ಗಂಡ ಏನು ವ್ಯವಹಾರ ಮಾಡಿದ್ನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗಿದ್ದಾರೆ, ಈಗ ಭಿನ್ನಾಣಿಗೀತಿ ಈ ರೀತಿ ಹಾಕ್ಕೊಂಡು ನನ್ನೆದುರಿಗೆ ತೋರಿಸ್ಲಿಕ್ಕೆ ಬಂದಿದ್ದಾಳಿಕೆ ಅಂತ ಅವರು ಅನ್ಕೊತಾರೆ. ಅಷ್ಟೇ ಅಲ್ಲ, ತನಗೆ ಅದನ್ನು ಪಡೆಯುವ ಸೌಭಾಗ್ಯ ಇಲ್ಲ ಅಂತ ಕರಬಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಇದ್ದಕ್ಕಿದ್ದ ಹಾಗೆ ಮಾರನೇ ದಿವಸ ಜ್ವರ ಬರುತ್ತೆ. ಜ್ವರ ಬಂದ ತಕ್ಷಣ ನೀವೇನಂತೀರಿ ಅಂದರೆ, ನಿನ್ನೆ ನಾನು ಆ ರೀತಿ ಡ್ರೆಸ್ ಹಾಕ್ಕೊಂಡು ಊರೆಲ್ಲ ಓಡಾಡಿದ್ನಲ್ಲ, ಭಾಳಷ್ಟು ಜನ ನಮ್ಮನ್ನು ಕಣ್ಣು ಹಾಕಿಬಿಟ್ರು, ನೋಡು, ಇಲ್ಲದೆ ಹೋದರೆ ಈ ರೀತಿ ಆಗ್ತಿರಲಿಲ್ಲ. ಯೋಚನೆ ಮಾಡಿ ನೋಡಿ. ನಾನು ಹೇಳ್ತಾ ಇರೋದು ಯಾರನ್ನೋ ದೂಷಿಸಲಿಕ್ಕೆ ಅಲ್ಲ,
ಇರುವ ವಾಸ್ತವ ಸ್ಥಿತಿಯನ್ನು ತಮ್ಮೆದುರಿಗೆ ಎದುರಿಗೆ ಹೇಳ್ತಾರೆ. ನಾಯಿ ಕಣ್ಣು ತಾಯಿ ಕಣ್ಣು ಅಂತ ಮಕ್ಕಳಿಗೆ ನಿವಾಳಿಸ್ತಾರೆ. ಪ್ರತಿ ದಿವಸ ರಾತ್ರಿ ಮಗು ಸಣ್ಣದಿರುತ್ತೆ, ಊರೆಲ್ಲ ಕರ್ಕೊಂಡು ಓಡಾಡ್ತಾರೆ. ಮಗುವಿಗೆ ಅದು ಸ್ಫುರದ್ರೂಪಿಯಾಗಿರೋದ್ರಿಂದ ಅದ್ರ ಕಣ್ಣು ಬೀಳಬಾರ್ದು ಅಂತ ಕಾಡಿಗೆಯನ್ನು ಹಚ್ಚಿರ್ತಾರೆ. ಹಚ್ಚಿ ಆದಮೇಲೆ ಮನೆಗೆ ಕರ್ಕೊಂಬಂದ ಮೇಲೂ ಕೂಡ ಉಪ್ಪು ಅಥವಾ ಪಾದರಕ್ಷಣೆ ತೊಗೊಂಡು ಮಗುವನ್ನು ನಿವಾಳಿಸ್ತಾರೆ. ನಾಯಿ ದೃಷ್ಟಿ ತಾಯಿ ದೃಷ್ಟಿ ತಾಕಬಾರದು ಅಂತಾರೆ. ತಾಯಿಯ ದೃಷ್ಟಿ ಕೂಡ ಮಗುವಿನ ಮೇಲೆ ತಾಕಬಾರದು ಅನ್ನೋದು ಅದರ ಉದ್ದೇಶ. ಇದು ಈ ಕಾಲದ್ದಲ್ಲ, ಆ ಕಾಲದಿಂದ ನಡ್ಕೊಂಡ್ಬಂದಿರೋದು. ಊರ ಶ್ರೀಮಂತ ಕೊರಳಲ್ಲಿ ಬಂಗಾರದ ಚೈನ್ ಹಾಕ್ಕೊಂಡು ಓಡಾಡ್ತಿರಲ್ಲ, ಕಾಲರ್ ಹರಿದ್ರು ಶರ್ಟ್ ಹಾಕ್ಕೊಂಡು ರುಮಾಲ್ ಸುತ್ತಕೊಂಡು ಪೇಟೆ ಎಲ್ಲ ಓಡಾಡ್ತಾ ಇದ್ದ. ನೋಡಲಿಕ್ಕೆ 100 ರೂಪಾಯಿ ಯೋಗ್ಯತೆ ಇಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಆತ ಲಕ್ಷಾಧಿಪತಿ ಆಗಿರ್ತಿದ್ದ. 100 ಎಕರೆ ಜಮೀನು ಇರೋದು, 10 ಹಸುಗಳಿರೋದು, ಮನೇಲಿ ಆಳು ಕಾಳುಗಳಿರೋದು. ನೋಡಿದರೆ ಒಬ್ಬ ಆರ್ಡಿನರಿ ವ್ಯಕ್ತಿಯ ಥರ ಆತ ಕಾಣಿಸ್ತಾ ಇದ್ದ. ಜೀವನವನ್ನು ಹೇಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾವುದನ್ನು ತೋರಿಸಿಕೊಳ್ಳಬಾರದು ಅನ್ನೋ ಅದ್ರ ಬಗ್ಗೆ ಸ್ಪಷ್ಟತೆ ಇತ್ತು ಅವರಿಗೆ. ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ಯಾರಿದ್ರಿಗೆ ಅವ್ರು ಹೇಳಲಿಕ್ಕೆ ಹೋಗ್ತಿರಲಿಲ್ಲ. ಇನ್ನು 10 ಎಕರೆ ಜಮೀನು ತೊಗೋತೀನಿ, ಇನ್ನೊಂದು ದೊಡ್ಡ ಇಮಾರತಿ ಮನೆ ಕಟ್ತೀನಿ, ಮದುವೆಯನ್ನು ಭಾಳ ಜೋರಾಗಿ ಮಾಡ್ತೀನಿ, ಯಾವುದನ್ನು ಹೇಳ್ತಿರಲ್ಲ. ಮಾಡಿ ಆದಮೇಲೆ ಊರ್ಗೌಡ ಎಂಥ ಮದುವೆ ಮಾಡಿದ್ನಲ್ರಿ ಅಂತ ಊರು ಜನ ಮಾತಾಡ್ಕೊಳ್ಳೋರು. ಆದರೆ ಆತ ಸ್ಥಿತಪ್ರಜ್ಞನಾಗಿರ್ತಿದ್ದ. ಈಗ ಹಾಗಲ್ಲ. ಇನ್ನೂ ಲಾಟ್ರಿ ಹೊಡೆದಿರೋದಿಲ್ಲ, ಲಾಟ್ರಿ ಹೊಡೆದಿರೋ ಅಷ್ಟು ದೌಲತ್ತನ್ನು ನಾವು ತೋರಿಸ್ಬಿಟ್ಟಿರ್ತೀವಿ. ಒಂದು ಮನೆ ಕಟ್ಟಿಸ್ತಾ ಇದ್ದೆ ನಾನು ಊರ ಹೊರಗಡೆ. ಹೆಂಗಿದೆ ಗೊತ್ತಾ ಮನೆ? 3 ಅಂತಸ್ತಿನ ಮನೆ. ಒಳಗಡೆ ಹೆಂಗಿದೆ ಅಂದರೆ ಲಿಫ್ಟು ಅದಿದೆ ಇದಿದೆ. ಇನ್ನೂ ಮನೆಗೆ ಸೈಟೇ ತೊಗೊಂಡಿಲ್ಲ. ಆಗಲೇ ಕಟ್ಟಿಸುವ ಮನೆ ಬಗ್ಗೆ ಕತೆ ಹೇಳಲಿಕ್ಕೆ ಶುರು. ಇನ್ನೂ ಕಾರ್ ಖರೀದಿ ಮಾಡಿರೋದಿಲ್ಲ, ಕಾರು ಮಾರ್ಕೆಟ್ಗೆ ಬಂದಿಲ್ಲ. ಈಗ ಮಾಡೆಲ್ ಅನೌನ್ಸ್ ಮಾಡಿದ್ದಾರೆ, ಆಗಲೇ ಕಾರ್ ತೊಗೋತಾ ಇದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಗೋಗುತ್ತೆ. ಜನರಿಂದ ವ್ಯಾಲಿಡೇಷನ್ ಪಡೆಯುವಂಥ ಹಪಹಪಿ ಇದೆ ನಮ್ಮೊಳಗೆ. ಜನ ನಮ್ಮನ್ನು ಸ್ವೀಕರಿಸಬೇಕು, ನಮ್ಮನ್ನು ದೊಡ್ಡ ಮನುಷ್ಯ ಅನ್ನಬೇಕು, ನಮಗೆ ಇನ್ನಿಲ್ಲದ ಹಾಗೆ ದೌಲತ್ತು ಸಮಾಜದಲ್ಲಿ ದೊರೆಯಬೇಕು ಅನ್ನುವಂಥ ಹಪಹಪಿ ಒಳಗಡೆ ಯಾವಾಗಲೂ ಕಾಡ್ತಾ ಇರುತ್ತೆ. ಯಾರಿಗೆ ಕಾಡುತ್ತೆ ಅಂದರೆ ಯಾರು ಆಂತರ್ಯದಲ್ಲಿ ಸ್ಥಿತಪ್ರಜ್ಞರಾಗಿಲ್ಲವೋ, ಯಾರು ತನ್ನ ಸಂತೋಷವನ್ನೇ ತಾನೇ ಕಾಪಿಟ್ಟುಕೊಳ್ಳಲಿಕ್ಕೆ ಯೋಗ್ಯನಲ್ಲವೋ. ಒಂದು ಮಾತನ್ನು ಯಾವತ್ತೂ ನೆನಪಿಡಿ, ಶಬ್ದ ಇದೆಯಲ್ಲ, ಶಬ್ದ ನಿಮ್ಮ ಖಾಲಿತನವನ್ನು ತೋರಿಸುತ್ತೆ. ಮೌನ ಯಾವಾಗಲೂ ನಮ್ಮ ಶಕ್ತಿಯನ್ನು ತೋರಿಸುತ್ತೆ. ಯಾವ ವ್ಯಕ್ತಿಗೆ ಮೌನದಿಂದ ಇರುವುದು ಅಭ್ಯಾಸ ಇದೆಯೋ ಆ ವ್ಯಕ್ತಿಗೆ ಬದುಕಿನ ಬಗ್ಗೆ ಭಯ ಇರೋದಿಲ್ಲ. ಆತ ಸಂತೋಷವನ್ನು ಅದನ್ನು ಶಬ್ದಗಳ ಮೂಲಕ ವಾಚ್ಯ ಮಾಡಬೇಕಾದ ಅಗತ್ಯ ಇಲ್ಲ ಆತನಿಗೆ. ತನ್ನ ಒಳಗಡೆ ಇರುವ ಶ್ರೀಮಂತಿಕೆಯನ್ನು ಶಬ್ದಗಳ ಮೂಲಕ ಹೇಳಿ ಅದರ ತೂಕವನ್ನು ಆತ ಕಡಿಮೆ ಮಾಡೋದಿಲ್ಲ. ಯಾವಾಗ ಇದು ಬರುತ್ತೆ? ಯಾವಾಗ ನಾವು ಮಾಗುತ್ತೀವೋ ಅವಾಗ ಇದು ಬರುತ್ತೆ. ಉದಾಹರಣೆಗೆ ಒಂದು ಮರ ಇದೆ. ಮರದಲ್ಲಿ ಒಂದು ಹಣ್ಣಾಗಬೇಕು. ಹಣ್ಣಾಗೋಕ್ಕಿಂತ ಮುಂಚೆ ಅದು ಸಣ್ಣದಾದಂಥ ಇಷ್ಟು ಕಾಯಿ, ಅದರ ಸುತ್ತಲೂ ಎಲೆಗಳು ಅದರ ಸುತ್ತಲೂ ಇರ್ತವೆ. ಚೂರು ದೊಡ್ಡದಾಗತ್ತೆ. ಆವಾಗಲೂ ಎಲೆಗಳು ಅದನ್ನು ಸಂರಕ್ಷಣೆ ಮಾಡ್ತವೆ. ಅಂದರೆ ಬೇರೆ ಪಕ್ಷಿ ಪ್ರಾಣಿ ಯಾವುದರಿಂದನೂ ಅದಕ್ಕೆ ಧಕ್ಕೆ ಆಗಿರಬಾರದು. ಹಾಗೆ ಅದನ್ನು ಜತನದಿಂದ ಕಾಪಿಟ್ಟುಕೊಳ್ತವೆ. ಯಾವಾಗ ಅದು ಸಂಪೂರ್ಣವಾಗಿ ಹಣ್ಣಾಗತ್ತೋ ಆವಾಗ ತೊನೆಯಲಿಕ್ಕೆ ಶುರುವಾಗತ್ತೆ, ನೇತಾಡಲಿಕ್ಕೆ ಶುರುವಾಗತ್ತೆ. ಅದಾದ ಮೇಲೆ ಭೂಮಿಗೆ ಬೀಳುತ್ತೆ. ಅಲ್ಲಿಯವರೆಗೂ ಕೂಡ ಅದಕ್ಕೆ ಸಂಪೂರ್ಣವಾದಂಥ ರಕ್ಷಣೆ ಇರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಯಾವಾಗ ತುಂಬಿದ ಕೊಡ ಆಗ್ತೀವೋ ಆವಾಗ ಶಬ್ದಗಳು ಹೊರಗೆ ಬರಬೇಕಾದ ಅಗತ್ಯ ಇರೋದಿಲ್ಲ. ಅದು ಒಳಗಡೆ ಕಾಪಿಟ್ಟುಕೊಳ್ಳುವುದನ್ನು ನಾವು ಕಲಿಬೇಕು. ಮೌನದಿಂದ ಇರುವುದು ಅಂದರೆ ರಹಸ್ಯವನ್ನು ಕಾಪಾಡೋದು ಅಂತಲ್ಲ. ಯಾವುದನ್ನೂ ಜನರೆದುರಿಗೆ ಬಿಟ್ಟು ಕೊಡಬೇಡಿ, ಗೌಪ್ಯತೆಯನ್ನು ಕಾಪಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅಗತ್ಯವಿಲ್ಲದೆ ಯಾವುದನ್ನು ಹೇಳಬೇಡಿ ಅಂತ. ನೀವು ಕಟ್ಸೋ ಮನೆ ಬಗ್ಗೆ ಈಗ ಯಾಕೆ ಹೇಳ್ತೀರಿ? ಗೃಹ ಪ್ರವೇಶ ಸಂದರ್ಭದಲ್ಲಿ ಕಾರ್ಡ್ ಕೊಡಲ್ವೇನ್ರಿ? ಹೊಟ್ಟೆ ಕೊಡ್ತೀರಿ, ಅವಾಗ ಜನರಿಗೆ ಗೊತ್ತಾಗೇ ಆಗುತ್ತೆ. ಆವಾಗಲೂ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಕರೀಲಿಲ್ಲ ಅಂತ ತಿಳ್ಕೊಡ್ರಿ. ಊರು ಜನ ಹೇಳ್ತಾರೆ, ಅಲ್ಲಿದೆ ನೋಡ್ರಿ ಅವ್ರ ಮನೆ, ಹೆಂಗಿದೆ ನೋಡ್ರಿ, ಹೆಂಗೆ ಕಟ್ಟಿದ್ದಾನೆ ಮನೆ ಅಂತ ಅವರೇ ಹೇಳ್ತಾರೆ. ನೀವು ಕಾರ್ ತೊಗೋತೀನಿ ಅಂತ ಊರಿಗೆಲ್ಲ ಹೇಳಬೇಡಿ. ಕಾರ್ ತೊಗೊಂಡ್ಮೇಲೆ ಕೀಯನ್ನು ಯಾರಿಗೂ ತೋರಿಸ್ಬೇಡಿ. ನೀವು ಕಾರಲ್ಲಿ ಓಡಾಡುವಾಗ ಜನ ನೋಡ್ತಾರೆ. ಅದನ್ನ ಹೇಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಸಂತೋಷವನ್ನು ಯಾಕೆ ನೀವು ಹೇಳ್ತೀರಿ ಅಂದರೆ ಈ ಸಂತೋಷ ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ನಿಮಗೆ ಖಚಿತತೆ ಇಲ್ಲ. ನಿಮ್ಮೊಳಗಡೆ ಒಂದು ಅಭದ್ರತೆ ಇದೆ ಮತ್ತು ಸಂತೋಷ ನಿಜವಾ ಸುಳ್ಳ ಅನ್ನುವಂಥ ಖಚಿತತೆ ಇಲ್ಲದೆ ಇರೋದ್ರಿಂದ ಮತ್ತು ಈ ಸಂತೋಷ ಖಾಯಮಾಗಿ ನಿಮ್ಮ ಹತ್ರ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ದೃಢತೆ ಇಲ್ಲದೆ ಇರೋದ್ರಿಂದ ಅದನ್ನು ಈಗಲೇ ಹಂಚ್ಕೊಂಡು ಖಾಲಿಯಾಗಿಬಿಡ್ತೀರಿ.
ಹಂಚಿಕೊಂಡಾದ ಮೇಲೆ ನಿಮ್ಮ ಸಂತೋಷ ಕಡಿಮೆ ಆಗಿಬಿಡುತ್ತೆ. ಅದು ಯಾಕೋ ಗೊತ್ತಿಲ್ಲ. ಖಾಲಿಯಾದ ತಕ್ಷಣ ಯಾರ್ದೋ ಕಣ್ಣು ಬಿದ್ದಿದೆ ಅಂತ ಹೇಳ್ತಾರೆ. ಸಂತೋಷ ಅಲ್ಲಿ ಯಾಕೆ ಖಾಲಿ ಆಯಿತು? ಯಾಕೆ ಅಂದರೆ ಶಬ್ದವಾಗಿ ಅದು ಹೊರಹೋಯ್ತು. ಶಬ್ದಕ್ಕೆ ಯಾವಾಗಲೂ ಬೆಲೆ ತುಂಬ ಕಡಿಮೆ, ಮೌನಕ್ಕೆ ಬೆಲೆ ಜಾಸ್ತಿ. ಮೌನ ಯಾವಾಗ ನಮ್ಮಲ್ಲಿ ನೆಲೆಯೂರುತ್ತೆ, ಯಾವಾಗ ನಮ್ಮಲ್ಲಿ ಸ್ಥಿತಪ್ರಜ್ಞೆ ಇರುತ್ತೋ ಆವಾಗ ಅದು ನೆಲೆಯೂರುತ್ತೆ. ಸ್ಥಿತಪ್ರಜ್ಞೆ ಯಾವಾಗ ಬರುತ್ತೆ? ಯಾವಾಗ ನಾವು ಮಾಗುತ್ತೇವೋ ಆವಾಗ ಸ್ಥಿತಪ್ರಜ್ಞೆ ಬರುತ್ತೆ. ಕ್ಷಣ ಕ್ಷಣಕ್ಕೂ ನಾವು ಎಲ್ಲವನ್ನೂ ಪ್ರತಿಕ್ರಿಯಿಸುವ ಮೂಲಕ ನಮ್ಮೊಳಗಿರುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ರಾಮ ಯಾಕೆ ವನವಾಸ ಹೋದ ಹೇಳಿ ನೋಡೋಣ. ದಶರಥ ತನಗೆ ತುಂಬ ಖುಷಿಯಾದಾಗ ವಚನ ಕೊಟ್ಬಿಟ್ಟ 3. ಆ ವಚನದಿಂದಾಗಿ ಆತನಿಗೆ ಸಮಸ್ಯೆ. ನಾನು ಬಹಳ ಸಂತೋಷದಲ್ಲಿದ್ದೀನಿ, ಏನು ಬೇಕು ಕೇಳು ಅಂತೀವಲ್ಲ, ಅಲ್ಲಿ ಬಿದ್ದೋಯ್ತಂತ. ತುಂಬ ಸಂತೋಷ ಆದಾಗ ನೀವೇನು ಮಾತಾಡ್ತಿರೋ ಅದು ನಿಮ್ಮ ಬದುಕಿನಲ್ಲಿ ಎಡವಟ್ಟನ್ನೇ ಮಾಡೋದು. ಭೋರ್ಗರೆಯುವ ಸಮುದ್ರ ಆಳದಲ್ಲಿ ಹೇಗಿರುತ್ತೆ? ಏನು ಹೊರಗಡೆ ಅದರ ಸೌಂಡ್ ಏನು ತೆರೆಗಳ ಅಪ್ಪಳಿಕೆ ಏನು, ದಾಟ್ಕೊಂಬರೋದೇನು, ಸುನಾಮಿ ಏನು ಎಲ್ಲ ಆಗುತ್ತೆ. ಮುಂದೆ ಸ್ವಲ್ಪ ಸಮುದ್ರದ ಒಳಗಡೆ ಹೋಗಿ ನೀವೊಂದು ಭಾಳ ದೂರ ಅಲ್ಲ, 1-1.5 ಮೈಲ್ ಹೋಗಿ ಒಳಗಡೆ ಶಾಂತವಾಗಿ ಹರಿತಾರೆ. ದಂಡೆಯ ಮೇಲೆ ಶಬ್ದ ಓ ಅಂತ ಅಪ್ಪಳಿಸ್ತಾ ಇರುತ್ತೆ. ಯಾವಾಗಲೂ ಗರ್ಭ ಇದೆಯಲ್ಲ, ಗರ್ಭ ಯಾವಾಗಲೂ ಶಾಂತ. ಮಗು ಯಾಕೆ ಇವತ್ತೇ ಅದು ಜನನ ಆಗೋದಿಲ್ಲ, 9 ತಿಂಗಳು ಯಾಕೆ ತಗೋತಿದ್ರೆ ಅದು? ಯಾಕಂದರೆ ಅದು ಕಾಪಿಟ್ಟುಕೊಳ್ಳುವಂಥ ಭ್ರೂಣಾವಸ್ಥೆಯಿಂದ ಸಮಾಜವನ್ನು ಎದುರಿಸಲೇಬೇಕಾದಂಥ ಹೊರಗಿನ ಜಗತ್ತಿಗೆ, ಹೊರಗಿನ ತಾಪಮಾನಕ್ಕೆ, ಹೊರಗಿನ ವಾತಾವರಣಕ್ಕೆ ಸೃಷ್ಟಿಯಾಗಲಿಕ್ಕೆ ಬೇಕಾಗುವಂಥ ಸಮಯವನ್ನು ಕೊಟ್ಟಿರ್ತೀವಿ. ನಮ್ಮ ಜೀವನದಲ್ಲಿ ನಾವು ಸಮಯವನ್ನೇ ಕೊಡೋದಿಲ್ಲ. ಝಟ್ ಮಂಗನಿ ಪಟ್ ಶಾದಿ, ಈ ಕ್ಷಣ ಆಯಿತು, ಈ ಕ್ಷಣ ಹೇಳ್ಬಿಡ್ಬೇಕು. ಈಗ ಅನಿಸಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಎಲ್ಲ ಕಡೆ ಬಂದ್ಬಿಡ್ಬೇಕು. ಒಂದು ಸಲ ನೀವು ಒಂದು ಪೋಸ್ಟ್ ಹಾಕುವ ಮೂಲಕ ನೀವೇನು ಅಂತ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ಹಾಕ್ತೀರಿ ಅಂದರೆ ವ್ಯಾಲಿಡೇಷನ್ಗೋಸ್ಕರ ಹಾಕ್ತೀರಿ. ಜಗತ್ತಿಗೆ ನಾನು ಇನ್ನೂ ಇದ್ದೀನಿ ಅಂತ ಜನರಿಗೆ ಖಚಿತ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಮನುಷ್ಯನ ಸವಾಲು ಯಾವುದು, ಪೈಪೋಟಿ ಯಾವುದು ಅಂದರೆ ಯಾವಾಗ ನಾವು ಹೊರಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ತೋರ್ಪಡಿಸಿಕೊಂಡು ಸ್ಪರ್ಧಾ ಮನಸ್ಥಿತಿಯಲ್ಲಿ ಹೊರಗಡೆ ಹೋಗ್ತೀವಲ್ಲ, ಅವನಿಗಿಂತ ನಾನು ಶ್ರೇಷ್ಠ, ಆ ಕುಟುಂಬಕ್ಕಿಂತ ಜೋರಾಗಿದ್ದೀನಿ, ನಮ್ಮ ರಿಲೇಟಿವ್ಸ್ನಲ್ಲೇ ನಾನೇ ಶ್ರೇಷ್ಠ, ನನ್ನ ಮಕ್ಕಳು ಎಲ್ಲರನ್ನೂ ಮೀರಿಸಿದ್ದಾರೆ ಅಂತ ಯಾವಾಗ ಪೈಪೋಟಿಯ ಮನಸ್ಥಿತಿ ಬರ್ತೀವಲ್ಲ ಅವಾಗ ತಾಪತ್ರಯ ಜಾಸ್ತಿ. ನನ್ನ ಪಾಡಿಗೆ ನಾನಿದ್ದೀನಿ, ನನ್ನ ಬದುಕಿರೋದೇ ಹಿಂಗೆ, ನನ್ನ ಮಕ್ಕಳಿರೋದೇ ಇಷ್ಟು, ಇವರು ಹಿಂಗೆ ಇರ್ತಾರೆ. ಪ್ರಪಂಚದಲ್ಲಿ ಯಾರು ಹೆಂಗಾರೆ ಇರಲಿ, ಅವ್ರಿಗೆ ದೇವ್ರು ಕೊಟ್ಟದ್ದು ಅವ್ರದ್ದು, ನಮ್ಮದು ನಮಗೆ ಅಂದ್ಕೊಂಡಾಗ ಪೈಪೋಟಿಯೇ ಇಲ್ಲ, ಸ್ಪರ್ಧೆಯೇ ಇಲ್ಲ. ಯಾವಾಗ ಹೊರಗಿನ ಜಗತ್ತಿಗೆ ನಾವು ಪೈಪೋಟಿಗೆ ಇಳಿತೀವೋ, ಆತನಿಗಿಂತ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಸಮಾಜದೊಳಗೆ ಇಳಿತೀವೋ, ಆವಾಗ ನಮ್ಮೊಳಗೆ ಅಸಮಾಧಾನ, ಆವಾಗ ನಮ್ಮೊಳಗೆ ಮತ್ಸರ, ಆವಾಗ ನಮಗೆ ಪೈಪೋಟಿ, ಆವಾಗ ಪ್ರತಿಸ್ಪರ್ಧೆ, ಆವಾಗ ನಮಗೆ ಅಸಮಾಧಾನ, ಆವಾಗ ನಮಗೆ ತಾಪತ್ರಯ. ಹಾಗಾದರೆ ಏನು ಮಾಡಬೇಕು? ಮೌನದಿಂದ ಇರುವುದನ್ನು ಕಲಿಯಬೇಕು. ಮೌನದಿಂದ ಇರುವುದು ತುಂಬ ಕಷ್ಟವಾ? ಹೌದು, ಖಂಡಿತವಾಗಿ ಕಷ್ಟ. ಯಾವ ವ್ಯಕ್ತಿ ಧಾವಂತದಲ್ಲಿದ್ದಾನೋ, ಯಾವ ವ್ಯಕ್ತಿ ಪೈಪೋಟಿಗಿಳಿತಾನೋ, ಯಾವ ವ್ಯಕ್ತಿ ಸ್ಪರ್ಧಾ ಮನೋಭಾವಿಯಾಗಿದ್ದಾನೋ, ಯಾವ ವ್ಯಕ್ತಿಗೆ ಕ್ಷಣ ಕ್ಷಣಕ್ಕೂ ಅನಿಶ್ಚಿತತೆ ಕಾಡ್ತಾ ಇದೆಯೋ, ಯಾವ ವ್ಯಕ್ತಿಯಲ್ಲಿ ಅಭದ್ರತೆ ಇದೆಯೋ, ಆ ವ್ಯಕ್ತಿ ಮೌನವಾಗಿರ್ಲಿಕ್ಕೆ ಸಾಧ್ಯಲ್ಲ. ಆತ ವಾಚಾಳಿ ಆಗಿರಬೇಕು, ಕ್ಷಣ ಕ್ಷಣಕ್ಕೂ ಮಾತಾಡಬೇಕು. ಆತನ ಮನಸ್ಥಿತಿಯೇ ವಿಚಿತ್ರವಾದದ್ದು, ಪ್ರಳಯ ಸದೃಶ ಮನಸ್ಥಿತಿ ಅದು. ಮೌನವಾಗಿರುವುದನ್ನು ರೂಢಿಸಿಕೊಳ್ಳಬೇಕು. ಅದರಿಂದ ಲಾಭ ಏನು? ಲಾಭ ಏನು ಅಂದರೆ ಸಂತೋಷವನ್ನು ಕಾಪಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಬೇರೆಯವರ ಸ್ವೀಕೃತಿಯಿಂದ ನಮ್ಮ ಸಂತೋಷ ಜಾಸ್ತಿ ಆಗುವುದಿಲ್ಲ. ನಮ್ಮೊಳಗಿನ ಆತ್ಮ ಸಂತೋಷ ಖಚಿತವಾಗಿ ಖಾಯಮಾಗೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದ ಸಂತೋಷವನ್ನು ಹಂಚಿಕೊಳ್ಳಬೇಡಿ. ನಮಸ್ಕಾರ.